ಅಣ್ಣ ಸಾಕಾಯ್ತು ಮಾರೆ, ನನಗೆ ಸೀರಿಯಸ್ಲಿ ಸಾಕಾಯ್ತು. ಮುಂಬೈ ಫ್ಯಾನ್ಸ್ ಮತ್ತು SRH ಫ್ಯಾನ್ಸ್ ಎಲ್ಲರೂ ಕೂಡ ಇವತ್ತು ನನ್ನ ಥರದೇ ಪರಿಸ್ಥಿತಿ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ. ಅವರಿಗೆ ಲಾಸ್ಟಿಗೆ ಬೇಗ ಮ್ಯಾಚ್ ಮುಗಿಸಿ ಮಾರ ನಿದ್ದೆ ಬರ್ತಾ ಉಂಟು ಅನ್ನೋಷ್ಟು ಫ್ರಸ್ಟ್ರೇಟ್ ಆಯಿತು. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಥರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮುಂಬೈ ಸತತ 2 ಮ್ಯಾಚ್ಗಳನ್ನು ಗೆದ್ದಿದೆ. ಇದೇನು ದೊಡ್ಡ ಹೊಸ್ತಲ್ಲ ಅಂತ. ನಾವು ಎಷ್ಟೋ ವರ್ಷದಿಂದ IPL ನೋಡ್ಕೊಂಡು ಬಂದಿದ್ದೇವಲ್ಲ, ಈ ಮುಂಬೈದು ಇದೆಯಾ ಅಂತ ಅವ್ರದ್ದು ಪ್ಲ್ಯಾನೇ ಹೀಗೆ. ಫಸ್ಟ್ ಹಾಫ್ ಆಫ್ ದ IPL ಎಸ್ಪೆಷಲಿ ಒಂದು 3-4 ಮ್ಯಾಚ್ ಗಟ್ಟಿ ನಿದ್ದೆ ಮಾಡೋದು, ವಿನ್ನೇ ಆಗೋದಿಲ್ಲ. ಎಂತ ಬೇಕಾದ್ರೆ ಮಾಡಿ ಪ್ರಪಂಚ ಪೂರ್ತಿ ಉಲ್ಟಾ ಪಲ್ಟಾಗಿ ನಾವು ವಿನ್ ಆಗೋದಿಲ್ಲ ಅಂತ. ಸೆಕೆಂಡ್ ಹಾಫ್ ಹತ್ರ ಬರೋದು ಥೈ ಅಂತ ಎದ್ದು ಬಿಡ್ತಾರೆ. ನಾ ಬಂದೆ ಅಂತ ಅಂದ್ಕೊಂಡು ನೋಡಿ, ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚನ್ನು ವಿನ್ ಆಗಿದ್ದಾರೆ. ಆ್ಯಸ್ ಅ ಟೀಮು ಇವತ್ತಂತೂ ಆ್ಯಸ್ ಅ ಟೀಮ್ ಎಲ್ಲರೂ ಕೂಡ ಕರೆಕ್ಟಾಗಿ ಕ್ಲಿಕ್ ಆದರು. ಬ್ಯಾಟಿಂಗಲ್ಲಿ ಮಿನಿಮಮ್ ಸ್ಕೋರ್ ನಮಂದಿ ಇರೋರನ್ನ ಬಿಟ್ಟು ಅವನು 0ಗೆ ಔಟ್ ಆದರೂ ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಮಿನಿಮಮ್ 21 ರನ್ ಹೊಡೆದಿದ್ದಾರೆ. ಅಂದರೆ ಯಾರು ಕೂಡ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ, ಬಟ್ ಎಲ್ಲರೂ ಕೂಡ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಜಯಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬೌಲಿಂಗ್ ಅಂತ ಬಂದಾಗ ಇವತ್ತು ಸೂಪರ್ ಡೂಪರ್ ಬೌಲಿಂಗ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಈಗ ನನಗೆ ಈ SRH ಅನ್ನು ಈ ಸೀಸನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಫಸ್ಟ್ ಮ್ಯಾಚ್ 286 ರನ್ ಹೊಡೆದ್ರು. ಅದು ಹೊಡೆದ ಕೂಡಲೇ ಭಯಂಕರ ಸ್ಟೇಟ್ಮೆಂಟ್ಗಳೆಲ್ಲ ಶುರುವಾಯಿತು. ನಾವು 300ಕ್ಕಿಂತ ಜಾಸ್ತಿ ಹೊಡೆದಲಿಕ್ಕೆ ನಮ್ಮ ಗುರಿ ಇರೋದು ಹಾಗೆ ಹೀಗೆ ಅಂತ. ಅದಾದಮೇಲೆ ಕಂಟಿನ್ಯೂಸ್ 4 ಮ್ಯಾಚ್ ಸೋತರು. 300 ಬಿಡಿ 150 ರನ್ ಮಾಡಲಿಕ್ಕೆ ಸಹ ಭಾರಿ ತಿಣುಕಾಡ್ತಾ ಇದ್ರು. ಅದಾದಮೇಲೆ ಆಲ್ ಆಫ್ ಅ ಸಡನ್ ಪಂಜಾಬ್ ಮೇಲೆ ಫಟಾರ್ ಅಂತ ಮತ್ತೆ ಪುನಃ ಒಂದು 246 ಅದನ್ನು ಚೇಸ್ ಮಾಡಿದರು. ಸಕ್ಸಸ್ಫುಲ್ ಚೇಸು. ಏನು 55 ಬಾಲಿಗೆ 141. ಅಭಿಷೇಕ್ ಶರ್ಮಾ ಡಮಾಲ್ ಡಿಮಿಲ್ ಫಸ್ಟ್ ವಿಕೆಟ್ಗೆ 170+ ರನ್ನು. ಏನು ಮಾರ್ರೆ, ವಾಪಸ್ಸು ಎದ್ರು ಮಾರ್ರೆ ಇವರು SRH. ಮತ್ತೆ ಪುನಃ ಇಂಜಿನ್ ಆಫ್. ಇವತ್ತು ಕೇವಲ ಆ ಮುಂಬೈ ಪಿಚ್ಚಲ್ಲಿ, ವಾಂಖೇಡೆ ಪಿಚ್ಚಲ್ಲಿ, ಇಟ್ಸ್ ಅ ಬ್ಯಾಟಿಂಗ್ ಪಿಚ್, ಹೈ ಸ್ಕೋರಿಂಗ್ ಗ್ರೌಂಡ್ ಅಂತವೇ ಫೇಮಸ್ ಆಗಿರೋದು. ನಮ್ಮ ಬೆಂಗಳೂರು ಥರ ಹೈ ಸ್ಕೋರಿಂಗ್ ಗ್ರೌಂಡ್ ಅಂತ ಫೇಮಸ್ ಆಗಿರೋದು ವಾಂಖೇಡೆ ಪಿಚ್. ಅಲ್ಲಿ ಕೇವಲ 162 ರನ್ ಹೊಡೆದದ್ದು. ಇವರಿದು ಫಾರ್ಮ್ ಆ್ಯಸ್ ಅ ಟೀಮ್, SRH ಇದು ಬ್ಯಾಟಿಂಗ್ ಫಾರ್ಮ್ ಹೀಗೆ ಅಂದರೆ ಹೋದರೆ ಪೂರ್ತಿ ಹಿಮಾಲಯಕ್ಕೆ, ಇಲ್ಲದ್ರೆ ಸೀದಾ ಕೆಳಗಡೆ ಮರ ಕನ್ಯಾಕುಮಾರಿ. ಅಷ್ಟು ಒಂದು ಚೂರ್ಸ ಒಂದು ಕನ್ಸಿಸ್ಟೆನ್ಸಿ ಇಲ್ಲಲ್ಲ ಮರ್ರೆ. 160 ಭಾರೀ ತಿಣ್ಕಾಡಿದ್ರಪ್ಪ. ಲಾಸ್ಟ್ 18ನೇ ಓವರಲ್ಲಿ 21 ರನ್, 20ನೇ ಓವರಲ್ಲಿ 22 ರನ್. ಆ 2 ಓವರ್ಗಳಲ್ಲಿ 43 ರನ್ ಹರಿದು ಬಂದದಕ್ಕೆ 162 ಆಯಿತು. ಇಲ್ಲದ್ರೆ ಒಂದು 130 ರನ್ ಹೊಡಿತಿದ್ರು ಅಂತ ಕಾಣ್ತದೆ. ಸಿಕ್ಕಾಪಟ್ಟೆ ತಿಣುಕಾಡಿದ್ರು. ಅಭಿಷೇಕ್ ಶರ್ಮಾ ಹಾಗೂ ಅಭಿಷೇಕ್ ಶರ್ಮಾ ಅವರು 28 ಬಾಲ್ಗೆ 40 ರನ್, 28 ಬಾಲು 40 ರನ್. ಒಂದೇ ಒಂದು 6 ಇಲ್ಲ. ಮಾತಿತ್ತೆ ಡಬಲ್ ಡಿಮಿಲ್ ಅಂತ 6 ಹೊಡಿತಿರ್ತಾರಲ್ಲ, ಇವತ್ತು 6 ಹೊಡಿಲಿಲ್ಲ ಅಭಿಷೇಕ್ ಶರ್ಮಾ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಯಾರು ನಮ್ಮ ಅವರು ಹೆಡ್ಡೇಕ್ ಕೊಡಲೇ ಇಲ್ಲ. ಅವರಿಗೆ ಹೆಡ್ಡೇಕ್ ಇತ್ತಂತ ಕಾಣ್ತದೆ. ಅವರಿಗೆ ಹೆಡ್ಡೇಕ್ ಇತ್ತು, ಆದ್ದರಿಂದ ಮುಂಬೈಗೆ ಹೆಡ್ಡೇಕ್ ಕೊಡಲಿಲ್ಲ. 29 ಬಾಲಿಗೆ 28 ರನ್. ಆ್ಯಕ್ಚುಲಿ ಅವರು ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗಲ್ಲಿ ಔಟ್ ಆಗಿದ್ರು. ಔಟ್ ಆದ ಬಾಲು ನೋ ಬಾಲ್ ಅಂತ ಕನ್ಸಿಡರ್ ಆಯಿತು. ಅದೇನೋ ಒಂದು ಸ್ವಲ್ಪ ಉಂಟಾ ಅಂತ. ಲಾಸ್ಟ್ ಮ್ಯಾಚಲ್ಲಿ ಸಹ ಹಾಗೆ ಅಭಿಷೇಕ್ ಶರ್ಮಾ ಅವರು ನೋ ಬಾಲಿಗೆ ಔಟ್ ಆಗಿದ್ರು. ಅದಾದಮೇಲೆ 100 ಹೊಡೆದ್ರು. ಈ ಮ್ಯಾಚಲ್ಲಿ ಅವರು ನೋ ಬಾಲಿಗೆ ಔಟ್ ಆದರು ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗಲ್ಲಿ. ಫ್ರೀ ಹಿಟ್ ಬಾಲ್ಸ್ ಕ್ಯಾಚ್ ಕೊಟ್ಟರು. ಅಂದರೆ ಎರಡಕ್ಕೆರಡು ಕ್ಯಾಚ್ ಕೊಟ್ಟು ಕೂಡ ಅವರು ಬ್ಯಾಟಿಂಗ್ ಕಾಯ್ದಿರಿಸ್ಕೊಂಡಿದ್ರು. ಬಟ್ ಸ್ಟಿಲ್ 29 ಬಾಲಿಗೆ 28 ರನ್, 29 ಬಾಲಿಗೆ 28 ರನ್. ರನ್ನ ಬಾಲ್ಸೇ ಇಲ್ಲ, ಒಂಚೂರು ಕಡಿಮೆ ಆಯಿತು. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಈ ಸೀಸನ್ ಅಂತೂ ಭಾರಿ ಡಲ್ಲು ಮಾರ್ರೆ ಹುಡುಗ. ಭಯಂಕರ ಫಿಟ್ ಎಲ್ಲ ಹೌದು, ಬಟ್ ಎಂಥ ರನ್ ಬರ್ತಾ ಇಲ್ಲ ಅವರಿಂದ. ಏನು ಕಾಂಟ್ರಿಬ್ಯೂಷನ್ ನಮಗೆ ಹೇಳಿಕೊಳ್ಳುವಂಥದ್ದು ಯಾವ ಇನ್ನಿಂಗ್ಸ್ ಕೂಡ ನನಗೇನು ಒಂದು ವಾವ್ ಎಂಥ ಬ್ಯಾಟಿಂಗ್ ಮಾರ್ರೆ ಅಂತ ಏನು ಅನ್ನಿಸ್ತಿಲ್ಲ. ಎಂಥ ಬ್ಯಾಟಿಂಗ್ ಮಾರ್ರೆ ಅಂತವೇ ಅನ್ನಿಸ್ತಾ ಉಂಟು ನಂಗಂತೂ. ಆ್ಯಂಡ್ ಇಶಾನ್ ಕಿಶನ್ ಫಸ್ಟ್ ಮ್ಯಾಚಲ್ಲಿ ಒಂದು 100 ಹೊಡೆದು ಬಿಟ್ಟರೆ ಮತ್ತೆ ಹಣ ಬಂದ ಪುಟ್ಟ ಹೋದ ಪುಟ್ಟ. ಇವತ್ತು ಸಹ ಹಾಗೆ ಕಣ್ಣು ಮುಚ್ಚಿಕೊಂಡು ಮುಂದೆ ಬಂದು ಬಿಸಿ ಆಯಿತು. ಅದು ಬಾಲಲ್ಲಿ ಹೋಗ್ತಾ ಉಂಟು, ಬ್ಯಾಟಲ್ಲಿ ಉಂಟು, ಸ್ಟಂಪ್ ಔಟ್ ಆದರು. ಕೊನೆಯ ಕ್ಷಣದಲ್ಲಿ ಆ್ಯಕ್ಚುಲಿ ಕ್ಲಾಸನ್ನು ಕೂಡ ಒದ್ದಾಡಿದ್ರು ಮಾರ್ರೆ. ಫಸ್ಟ್ 20 ಬಾಲ್ ನೋಡುವಾಗ ಇದು ಕ್ಲಾಸ ಇಲ್ಲ ಮಾಸ ಇಲ್ಲಲ್ಲ ಮಾರ್ರೆ, ಎಂತ ಈ ಥರ ಒದ್ದಾಡ್ತಿದ್ದಾರೆ ಅಂತ. ಕೊನೆಗೆ ದೀಪಕ್ ಚಹರ್ ಅವರ ಓವರಲ್ಲಿ 2 4 2 6 ಎಲ್ಲ ಹೊಡೆದು ಆ ಓವರಲ್ಲಿ ಒಂದು 21 ರನ್ ಬಂದು. ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಕೊನೆಯ ಓವರ್ 20ನೇ ಓವರ್ ಮ್ಯಾಚಿನ 20 ಓವರಲ್ಲಿ ಯಾರು ಅನಿಕೇತ್ ವರ್ಮಾ ಅವರು 2 6 ಮತ್ತು ಕಮಿನ್ಸ್ ಅವರು 1 6 ಹೊಡೆದು ಆ ಓವರಲ್ಲಿ 22 ರನ್ ಹರಿದು ಬಂದದಕ್ಕೆ 162 ರನ್ ಆಯಿತು. ಬಿಟ್ಟರೆ ಏನು ಒಂದು ಹೇಳಿಕೊಳ್ಳುವಂತಹ ಬ್ಯಾಟಿಂಗ್ ಪ್ರದರ್ಶನ ಎಲ್ಲ ಎಂಥದ್ದು ಇಲ್ಲ.
ಮುಂಬೈದು ಬೌಲಿಂಗ್ ಸೂಪರ್ ಆಗಿತ್ತು. ಏನು ವಿಲ್ ಜಾಕ್ಸ್ 3 ಓವರ್ಗೆ 14 ರನ್ನಿಗೆ 2 ವಿಕೆಟ್ ತೆಗಿತಾರೆ ಅಂತ ಯಾರು ಅಂದ್ಕೊಂಡಿದ್ರು. ಅವರಲ್ಲಿ ಕಟ್ಟಿ ಹಾಕಿದ್ರು. ಸ್ಯಾಂಟ್ನರ್ ಅವರಿಗೆ 1 ಓವರ್ ಕೊಟ್ಟದ್ದು. ಮತ್ತೆ ಬೌಲಿಂಗ್ ಹಾಕಿದ್ದೆಲ್ಲ ಎಲ್ಲ ಫಾಸ್ಟ್ ಬೌಲರ್ಸ್, ದೀಪಕ್ ಚಹರ್, ಬೋಲ್ಟು, ಬುಮ್ರಾ 4 ಓವರಿಗೆ 21 ರನ್ನಿಗೆ 1 ವಿಕೆಟ್. ಫುಲ್ ಟಾಸ್ ಬಾಲ್ ಮಾರೆ ಕ್ಲಾಸನ್ ಅವರು ಬೋಲ್ಡ್ ಅದದು. ಅದೇ ಬುಮ್ರಾ ಅವರು ಓಡಿ ಬಂದದ್ದು ನೋಡಿ ಹೆದ್ರಿ ಹೋದ್ರ ಅಂತ ಕ್ಲಾಸನ್ ಅವರು ಡಮಾರ್ ಅಂತ ಬೋಲ್ಡ್, ಫುಲ್ ಟಾಸ್ ಬಾಲಿಗೆ ಬೋಲ್ಡ್ ಅದದು. ಅದಿನ್ನು ಯಾರ್ಕರ್ ಬಾಲ್ ಆಗಿರಲಿಲ್ಲ. ಇಟ್ ವಾಸ್ ಅ ಬ್ಯಾಡ್ ಶಾಟ್. ಬಟ್ ಭಾರಿ ಚಂದ ಶಿಸ್ತುಬದ್ಧ ಬೌಲಿಂಗ್ ಅಪ್ಪ ಇವತ್ತು ಮುಂಬೈದು. ಅದೊಂದು 2 ಓವರ್ ಬಿಟ್ಟು ಓವರ್ ಆಲ್ ಶಿಸ್ತುಬದ್ಧ ಬೌಲಿಂಗ್. ಸ್ಟಾರ್ಟ್ ಆಯಿತು. ಈ ಒಂದು IPL ಅಲ್ಲಿ ಭಯಾನಕ ಲಕ್ಕಿ ಪ್ಲೇಯರ್ ಅಂತಂದ್ರೆ ರೋಹಿತ್ ಶರ್ಮಾ ಅನ್ನೋದು ನನ್ನ ಭಾವನೆ. ನೋಡಿ, ಫೀಲ್ಡಿಂಗಿಗೆ ಬರುವುದಿಲ್ಲ, ಬ್ಯಾಟಿಂಗಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ, ಒಂದು 15 ಬಾಲ್ ಆಡ್ತಾರೆ, ಔಟ್ ಆಗ್ತಾರೆ, ಹೋಗ್ತಾರೆ, ಕೂತ್ಕೊಳ್ತಾರೆ. 15 ಬಾಲಲ್ಲಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡ್ತಾರ ಒಪ್ತೇನೆ. ಬಟ್ ಅವರ ಕ್ಯಾಲಿಬರ್ಗೆ ಕಮಾನ್ ಯಾರ್, ಎಲ್ರಿಗೆ ಸಹ ಗೊತ್ತುಂಟು. ಅವರೊಂದು 20 ಬಾಲ್ 25 ಬಾಲ್ ನಿಂತರೆ 25 ಬಾಲಿಗೆ 20 ರನ್ ಹೊಡೆದ್ರೆ ಸಹ ನೆಕ್ಸ್ಟ್ 25 ಬಾಲಿಗೆ ಚಚ್ಚಿರ್ತಾರೆ. ಅಷ್ಟು ಕೆಪಾಸಿಟಿ ಇರುವಂಥ ಆಟಗಾರ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೊಳ್ತಿಲ್ಲ ನಂಗೆ ಗೊತ್ತಿಲ್ಲ. 16 ಬಾಲಿಗೆ 26 ರನ್ ಹೊಡೆದ್ರು, 3 6 ಇತ್ತು. ಒಂದು ಶಮಿ ಅವರ ಬೌಲಿಂಗಲ್ಲಿ ಒಂದು ಪಟಾರ್ ಅಂತ ಒಂದು ಹೂಕ್ ಶಾಟ್ ಹೊಡೆದ್ರು ಮಾರ್ರೆ, ಅಲ್ಟಿಮೇಟ್ ಶಾಟ್. ಬಟ್ ಯಾಕೆ ದೊಡ್ಡ ಇನ್ನಿಂಗ್ಸ್ ಆಗಿ ಯಾಕೆ ಕನ್ವರ್ಟ್ ಮಾಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಇವತ್ತಿನ ಟಾರ್ಗೆಟ್ ಕಡಿಮೆ ಇತ್ತು, ಓಕೆ ನಡೀತದೆ. ಎಲ್ಲರೂ 240 ಟಾರ್ಗೆಟ್ ಏನಾರು ಇದ್ದಿದ್ರೆ ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇರ್ತಲ್ಲ ರೋಹಿತ್ ಶರ್ಮಾ ಅವರು ದೊಡ್ಡ ಇನ್ನಿಂಗ್ಸ್ ಆಡ್ಬೇಕಂತ. ಆ ದೊಡ್ಡ ಇನ್ನಿಂಗ್ಸ್ ಬರ್ತವೇ ಇಲ್ಲಲ್ಲ ಮಾರ್ರೆ ರೋಹಿತ್ ಶರ್ಮಾ ಅವರಿಂದ, ಯಾಕೆಂತ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ರಿಕಲ್ಟನ್ ಒದ್ದಾಡಿದ್ರು. ಆ್ಯಕ್ಚುಲಿ ನನಗೆ ಝೀಶಾನ್ ಅನ್ಸಾರಿ ಅವ್ರನ್ನ ಕಂಡ್ರೆ ಬೇಜಾರಾಯಿತು. ಅವರ ಓವರಲ್ಲಿ ಝೀಶಾನ್ ಅನ್ಸಾರಿ ಅವರ ಓವರಲ್ಲಿ ರಿಕಲ್ಟನ್ ಅವರು ಕಂಟಿನ್ಯೂಸ್ ಫಸ್ಟ್ 2-3 ಬಾಲ್ ಬೀಟ್ ಆದಮೇಲೆ ಕ್ಯಾಚ್ ಕೊಟ್ಟು ಔಟ್ ಆದರು ಕಮಿನ್ಸ್ ಅವರಿಗೆ. ನೋ ಬಾಲ್ ಅನ್ಸಾರಿಯಿಂದ ಪ್ರಾಬ್ಲಮ್ ಆಗೋದಲ್ಲ, ಕ್ಲಾಸನ್ ಅವರಿಂದ. ರಿಕಲ್ಟನ್ ಅವರು ಏನು ಹೀಗೆ ಹೊಡೆಯುವಾಗ ಬಾಲ್ ಬ್ಯಾಟಿಗೆ ಟಚ್ ಆಗುವ ಟೈಮಲ್ಲಿ ಏನು ಇವರ ಕ್ಲಾಸನ್ ಅವರ ಗ್ಲೌ ವಿಕೆಟ್ಗಿಂತ ಒಂದು ಚೂರು ಮುಂದೆ ಇತ್ತಂತೆ, ಅದಕ್ಕೆ ಅದು ನಾಟ್ ಔಟ್ ಮತ್ತು ನೋ ಬಾಲ್ ಅಂತ ಬೇರೆ ಆಯಿತು. ಅಂತಾರೆ ಇದು ಮುಖ ನೋಡ್ಬೇಕಿತ್ತು, ಇದೆಂತ ನಾ ಎಂತ ತಪ್ಪೇ ಮಾಡಲಿಲ್ಲ, ನೋ ಬಾಲ್ ಹೇಗೆ ಅಂತ ಅನಿಸ್ತದಲ್ಲ. ಹೈ ಫುಲ್ ಟಾಸ್ ಹಾಕಲಿಲ್ಲ, ಕಾಲು ಕೂಡ ಮುಂದೆ ಹಾಕಲಿಲ್ಲ, ಅಥವಾ ನನ್ನದು ಸೈಡ್ ಲೈನಿಗೆ ಕಾಲು ತಾಗಲಿಲ್ಲ, ಬಟ್ ಸ್ಟಿಲ್ ನೋ ಬಾಲ್ ಅಂತ ಪಾಪ ಅವರಿಗೆ ಒಂದು ಬೇಜಾರಾಯಿತು. ಬಟ್ ಅಂತ ಏನು ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಆಗಲಿಲ್ಲ ರಿಕಲ್ಟನ್. ಇದು 23 ಬಾಲಿಗೆ 31 ರನ್. ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಮೇ ಬಿ ಇವರಿಗೆ ವಿಲ್ ಜಾಕ್ಸ್ ಅವರಿಗೆ ಕೊಡ್ಬೋದು. ಯಾಕಂತಂದರೆ ಬೌಲಿಂಗಲ್ಲಿ 2 ವಿಕೆಟ್ ತೆಗೆದಿದ್ದಾರೆ, ಬ್ಯಾಟಿಂಗಲ್ಲಿ ಸಹ ಅವರೇ ಹೈಯೆಸ್ಟ್ ಸ್ಕೋರ್ 26 ಬಾಲಿಗೆ 36 ರನ್ ಹೊಡೆದ್ರು. ಎಲ್ಲರ ನನಗೆ ಸ್ಕೋರ್ ಹೇಳ್ತಾ ಹೋಗ್ಬೋದು ಅಷ್ಟೇ. ನನಗೆ ಎಲ್ಲಿ ಸಹ ಉಂಟಲ್ಲ ಭಯಾನಕ ಮ್ಯಾಚ್ ಆಗ್ತಾ ಉಂಟಂತ ಅನ್ನಿಸ್ತಾ ಇರಲ್ಲ. ಓಕೆ ಹಾಂ ವಿನ್ ಆಗ್ತಾರೆ ಬೇಗ ವಿನ್ ಆಗಲಿ, ಹಾಂ ಸರಿ ಅಂತವೇ ಅನ್ನಿಸ್ತಾ ಇತ್ತು. ಎಲ್ಲರೂ ಸಹ ಚಿಕ್ಕ ಇನ್ನಿಂಗ್ಸ್ ಆಡ್ತಾ ಹೋದ್ರು. ಕೊನೆಗೆ ಒಂದು ಇವರು ಸ್ಕೈ ಅವರು 15 ಬಾಲಿಗೆ 26, ಇವರು ರೋಹಿತ್ ಶರ್ಮಾ ಅವರು 16 ಬಾಲಿಗೆ 26 ಆದರೆ ಸ್ಕೈ ಅವರಿಗೆ 15 ಬಾಲಿಗೆ 26, ಒಂದು 6. ಅದೊಂದು ಅವರ ಫೇವರೆಟ್ ರೀಸನ್ ಉಂಟಲ್ಲ, ಅನ್ಸಾರಿ ಅವರ ಬೌಲಿಂಗಲ್ಲಿ ಡಮಾರ್ ಅಂತ ಅಲ್ಲಿ ಒಂದು ಫೈನ್ ಲೆಗ್ ಕಡೆಗೆ ಒಂದು ಬ್ಯೂಟಿಫುಲ್ 6 ಹೊಡೆದಿದ್ರು. ಅವ್ರದ್ದೊಂದು ಇನ್ನಿಂಗ್ಸಲ್ಲಿ ಅಲ್ಲಿ ಒಂದು 6 ಹೋಗ್ಲೇಬೇಕಂತ ಕಾಣ್ತದೆ. ಅದು ಬರೆದಿಟ್ಟಿದ್ದಾರೆ ಪೇಪರಲ್ಲಿ, ಬರೆದಾಗಿದೆ ಅದು. ನಾನು ಬಂದರೆ ಅಲ್ಲಿ ಒಂದು 6 ಹೊಡಿತೇನೆ ಅಂತ. ಕೊನೆಗೆ ಹಾರ್ದಿಕ್ ಪಾಂಡ್ಯ ಅವರು ಬಂದಮೇಲೆ ಒಂದು ಸ್ವಲ್ಪ ತ್ವರಿತಗತಿಯಲ್ಲಿ ಹೋಯಿತು. ಅವರು 9 ಬಾಲಿಗೆ 21 ರನ್ ಹೊಡೆದ್ರು. ಅವರೊಬ್ಬರು 200ಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟ್ ಇತ್ತು. 17 ಓವರ್ ಮುಗಿದಿದೆ, ಮ್ಯಾಚ್ ವಿನ್ ಆಗಲಿಕ್ಕೆ 2 ರನ್ ಬೇಕಿರೋದು. 17.1 ಓವರ್ಸಲ್ಲಿ ಒಂದು ಫುಲ್ ಟಾಸ್ ಹಾಕಿದ್ರು ಬೌಲರು, ಅದು ಎಡ್ಜ್ ಆಗಿ 3rd ಮ್ಯಾನಿಗೆ ಹೋಯಿತು. ಸ್ಕೋರ್ ಈಕ್ವಲ್ ಆಯಿತು. ಸುಮ್ಮನೆ ನೆಕ್ಸ್ಟ್ ಬಾಲ್ ಹಾಕೋದು ಬಿಟ್ಟು ನಮ್ಮ ತಿಲಕ್ ವರ್ಮಾ ಅವರು ರಿವ್ಯೂ ತೊಗೊಂಡ್ರು, ಅದು ಹೈ ಫುಲ್ ಟಾಸ್ ಹಾಗೆ ಹೀಗೆ ಅಂತ. ಅದು ಹೈ ಫುಲ್ ಟಾಸ್ ಇರಲ್ಲ ಅಂತ ಬಂತು. ಸರಿ, ಅಲ್ಲೊಂದಿಷ್ಟು ಟೈಮ್ ವೇಸ್ಟ್ ಆಯಿತು. ನೆಕ್ಸ್ಟ್ ಯಾರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು 6 ಹೊಡಿಲಿಕ್ಕೆ ಹೋಗಿ ಔಟ್ ಆದರು. ಸರಿ ಆಯಿತು, ನಮ್ಮಂದಿರವ್ರು ಬಂದರು, ಅವ್ರು ಏನಕ್ಕೆ ದಬಾಕ್ತಾರೆ ನೋಡುವ ಅಂತ. ಸೊ 2 ಬಾಲ್ ಆಯಿತು, 1 ರನ್ ಬಂದಿದೆ, ಸ್ಕೋರ್ ಟೈ ಆಗಿದೆ. ಅದಾದಮೇಲೆ ನಮ್ಮಂದಿರವ್ರು ಬಂದು 2 ಬಾಲ್ ಡಾಟ್ ಆಯಿತು. ಅಯ್ಯೋ ಅಣ್ಣ ಹೊಡಿ ಅಣ್ಣ. ಮತ್ತೆ ಪುನಃ 5ನೇ ಬಾಲಿಗೆ LBW ಆದರು. ಅದು ಡೆಡ್ ಯಾರ್ಕರ್. ಅದನ್ನು ರಿವ್ಯೂ ತಗೊಂಡಿದ್ದಾರೆ. ರಿವ್ಯೂ ತಗೊಂಡು ನಮ್ಮಂದಿರು ಹೋಗಿ ಆಗಿದೆ, ಅವರು ಪೂರ್ತಿ ಅದೇನು ಇದಿರ್ತಲ್ಲ ಬೌಂಡ್ರಿ ಲೈನ್ ಇರ್ತಲ್ಲ ಅದು ದಾಟಿ ಹೋಗಿ ಆಗಿದೆ ಅಂದರೆ ಅವರು ಔಟ್ ಅಂತ ಅರ್ಥ. ಬ್ಯಾಟ್ಸ್ಮನ್ ಆ ಕಡೆ ಹೋದರೆ ಅದು ಔಟ್ ಅಂತವೇ ಅರ್ಥ. ಅವರು ಹೋಗಿ ಆಗಿದೆ. ಆ DRS ಇದೆ, ಇನ್ನು ಬರ್ತಾ ಇಲ್ಲ. ಯಾಕೆ DRS? ಅವ್ರು ಹೋಗಿ ಆಗಿದ್ದಲ್ಲ, DRS ಕಟ್ಕೊಂಡು ಎಂತಾಗಬೇಕು? ಅದು ಕಾದು ತಲೆ ಎಲ್ಲ ಕೆಟ್ಟ. ಒಂದು 5 ನಿಮಿಷ ಸುಮ್ಮನೆ ಅಲ್ಲಿ ವೇಸ್ಟ್. ಅದಾದಮೇಲೆ ಔಟ್ ಅಂತ ಬಂತು. ಕೊನೆಗೆ ಲಾಸ್ಟ್ ಬಾಲ್ ಸ್ಯಾಂಟ್ನರ್ ಡಾಟ್. ಸೊ ಆ ಓವರಲ್ಲಿ ಬಂದದ್ದು ರನ್ನೇ 1 ರನ್. ಕೊನೆಗೆ ನೆಕ್ಸ್ಟ್ ಓವರಲ್ಲಿ ತಿಲಕ್ ವರ್ಮಾ ಅವರು ಒಂದು 4 ಹೊಡೆದು, ಅವರೊಂದು 17 ಬಾಲಿಗೆ 21 ರನ್ ಹೊಡೆದು ಮುಂಬೈ ತಂಡ ಜಯದ ಹಾದಿಯಲ್ಲಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ಗಳನ್ನು ಗೆದ್ದರು. ಆ್ಯಂಡ್ SRH
ನನಗೆ ನಿಜವಾಗಿ ಈ ಸೀಸನ್ ಎಂತಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಆಡಿದ್ರೆ ಭಯಾನಕ ಆಡ್ತಾರೆ, ಆಡದಿದ್ರೆ ಈ ನಮೂನಿ ಆಡ್ತಾರೆ. ವಿಚಿತ್ರ ತಂಡ ಅಂತ ಅನ್ನಿಸ್ತಾ ಉಂಟಪ್ಪ. ನೋ ಕನ್ಸಿಸ್ಟೆನ್ಸಿ. ಆ್ಯಂಡ್ ಈ ಥರದ ಅಜಗಜಾಂತರ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅಂತ ಆಗಿದೆ ತಂಡ. ಎಸ್, ನಾಳೆ RCB ಮ್ಯಾಚ್ ಉಂಟು. ಯಾಕೆ ಎಕ್ಸ್ಪ್ರೆಷನ್ ಅಂತ ನಿಮಗೆ ಅರ್ಥ ಆಗ್ತಾ ಉಂಟಲ್ಲ. ಬೆಂಗಳೂರಲ್ಲಿ ಮ್ಯಾಚ್ ಇರೋದು, ಸ್ವಲ್ಪ ಡವ ಆಗ್ತಾ ಉಂಟು. ನೋಡುವ, ಪ್ರಿವ್ಯೂ ವಿಡಿಯೋದಲ್ಲಿ ಮಾತಾಡುವ. ನಿಮಗೆ ಈ ಮ್ಯಾಚ್ ನನಗೆ ಆದ ಅನುಭವ ನಿಮಗೆ ಆಯಿತಾ, ಕೊನೆಗೆ ಅಂತ ಆಯಿತಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿ ಬರುವ. ನಮಸ್ಕಾರ.